ಇದು ದುರಂತ. ಆಮೇಲೆ ಮೂರನೇದು ಗ್ರೇಟರ್ ಮೈಸೂರು ಆಗಬೇಕು. ಯಾವುದೋ ರಿಯಲ್ ಎಸ್ಟೇಟ್ನವ್ರಿಗೆ ಅನುಕೂಲ ಮಾಡ್ಕೊಳ್ಳೋಕ್ಕೆ ಮತ್ತೊಂದಕ್ಕಲ್ಲ. 250 ಬಡಾವಣೆಗಳು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ್ದು ನಿರ್ಮಾಣ ಮಾಡಿರುವಂಥ 250 ಬಡಾವಣೆಗಳು ಅವರು ಮೂಲಭೂತ ಸೌಕರ್ಯ ಇಲ್ಲದೇ ಸಫರ್ ಆಗ್ತಾ ಇದ್ದಾವೆ. ಅವರು ಟ್ಯಾಕ್ಸ್ ಕಟ್ಟೋಕ್ಕಾಗ್ತಾ ಇಲ್ಲ. ಕೆಲವು ನಗರಸಭೆ ವ್ಯಾಪ್ತಿಗಳಿಗೆ ಬರ್ತವೆ, ಕೆಲವು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರ್ತವೆ, ಕೆಲವು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತವೆ. ಎಲ್ಲವೂ ಸುಮಾರು ಒಂದು 60-70 ಬಡಾವಣೆಗಳು ಮೈಸೂರು ಸುತ್ತಮುತ್ತ ಅಂಟ್ಕೊಂಡಿರೋ ಬಡಾವಣೆಗಳೇ ಇರೋ. TK ಲೇಔಟ್ ಆ ಕಡೆಗೆ ಕುವೆಂಪು ನಗರ, ವಿಜಯನಗರ 3rd ಸ್ಟೇಜ್, ವಿನಗರ 4th ಸ್ಟೇಜ್ ಎಲ್ಲ ಮೈಸೂರು ನಗರ ಪಾಲಿಕೆ ವ್ಯಾಪ್ತಿಗೆ ಬರೋದೇ ಇಲ್ಲ. ಅವ್ರು ಟ್ಯಾಕ್ಸ್ ಕಟ್ಟೋಕ್ಕಾಗ್ತಾ ಇಲ್ಲ. ಅವ್ರಿಗೂ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾ ಬೇಡವಾ? ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬರುವಂಥ ಎಲ್ಲ ಬಡಾವಣೆಗಳಿಗೂ ಮೂಲಭೂತ ಸೌಕರ್ಯವನ್ನು ಕೊಡುವಂಥದ್ದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಅವ್ರಿಗೂ 24/7 ನೀರು ಕೊಡಬೇಕು. ಅವ್ರಿಗೂ ಸಿವೇಜು, ಡ್ರೈನೇಜು, ಮತ್ತೊಂದು ಇನ್ನೊಂದು ಆಲ್ ಫೆಸಿಲಿಟೀಸ್ ಶುಡ್ ಬಿ ಗಿವನ್ ಟು ದೆಮ್ ಆಲ್ಸೋ. ಅವರು ನಮ್ಮ ದೇಶದ ಪ್ರಜೆಗಳು, ನಮ್ಮ ರಾಜ್ಯದ ಪ್ರಜೆಗಳು, ನಮ್ಮ ಊರಿನ ಪ್ರಜೆಗಳು. ಬರೀ ಮೈಸೂರು ನಗರದವರೇ ಎಲ್ಲ ಸೌಕರ್ಯನ ಅನುಭವಿಸ್ಬೇಕು ಅನ್ನುವಂಥದ್ದು ಇಲ್ಲ. ಅದರಿಂದ ಗ್ರೇಟರ್ ಮೈಸೂರು ಮಾಡ್ತೀವಿ. 65 ವಾರ್ಡ್ಗಳಿದ್ದದ್ದು 120, 130 ವಾರ್ಡ್ಗಳಾಗ್ತವೆ, ಇಲ್ಲ 100 ಒಳಗಡೆ ವಾರ್ಡ್ಗಳಾಗ್ತವೆ. ಚುನಾವಣೆನೂ ಮಾಡ್ತೀವಿ. ಎಲ್ರಿಗೂ ಅನುಕೂಲ ಮಾಡಿಕೊಳ್ಳುವಂಥದ್ದಕ್ಕೆ ವ್ಯವಸ್ಥೆಯನ್ನು ಮಾಡುವಂಥ ಭಾಳ ಎಫೆಕ್ಟಿವ್ ಆಗಿ ಮೈಸೂರು ನಗರವನ್ನು ಅಭಿವೃದ್ಧಿ ಮಾಡುವಂಥದ್ದು, ಮೈಸೂರು ನಗರವನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೆ ಬದ್ಧವಾಗಿದ್ದೇವೆ. ಯಾರೂ ಸುಮ್ಮನೆ ಏನೋ ರಿಯಲ್ ಎಸ್ಟೇಟ್ನವ್ರಿಗೆ ಹೆಲ್ಪ್ ಮಾಡೋಕ್ಕೆ, ಇನ್ಯಾವನಿಗೆ ಹೆಲ್ಪ್ ಮಾಡೋಕ್ಕೆ, ಮತ್ತೊಂದಕ್ಕೆ ಹೆಲ್ಪ್ ಮಾಡುವಂಥದ್ದಕ್ಕೆ ಇರುವಂಥ ಸರ್ಕಾರ ನಮ್ಮದಲ್ಲ. ಅದೇನಿದ್ರು BJPಯವ್ರದ್ದು ಮತ್ತು JDSನವ್ರಿಗೆ ಸೇರಿದ್ದಂಥದ್ದು. ಎಲ್ಲ ಕನ್ಫ್ಯೂಷನ್ ಮಾಡಿ ಸುಳ್ಳು ಹೇಳಿ ಜನಗಳನ್ನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರಿಂದ ಅದಕ್ಕೆ ಯಾವುದಕ್ಕೂ ಕಿವಿಗೊಡುವಂಥ ಕೆಲಸವನ್ನು ಮಾಡಬೇಡಿ. ಮನೆ ಮುಖ್ಯಮಂತ್ರಿಗಳು ನಗರದ ಅಭಿವೃದ್ಧಿಗೆ, ಜಿಲ್ಲೆಯ ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೆ ಕಟಿಬದ್ಧವಾಗಿದ್ದಾರೆ. ಈ ರೈತರದ ವಿಚಾರವಾಗಿ ಕೂಡ ಸುಮಾರು 8-10 ದಿವಸದಿಂದ ಏನೋ ಸ್ಟ್ರೈಕ್ ಮಾಡ್ತಾಯಿದ್ರು. ಬೆಳಗಾಮಲ್ಲಿ, ವಿಜಯಪುರದಲ್ಲಿ, ಬಾಗಲಕೋಟೆನಲ್ಲಿ ಒಂದೇ ಒಂದು ದಿವಸದಲ್ಲಿ ಸಾಲ್ವ್ ಮಾಡಿದ್ರು. ಅದು ಆ್ಯಕ್ಚುಲಿ FRP ಎಲ್ಲ ಕೊಡುವಂಥದ್ದು, ಅದು ನಿಗದಿ ಮಾಡುವಂಥದ್ದು, ಎಥನಾಲ್ನ ಪರ್ಚೇಸ್ ಮಾಡುವಂಥದ್ದು ಅದೆಲ್ಲ ನಮ್ಮ ವ್ಯಾಪ್ತಿಗೆ ಬರೋಲ್ಲ, ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ. ಕೇಂದ್ರ ಸರ್ಕಾರ ಅವ್ರು ಯಾರು ವಿಜಯೇಂದ್ರನ ಹೋಗಿ ಅಲ್ಲಿ ಪಾಪ ಹೊಸ ಬೆಡ್ಶೀಟು ತರಿಸಿ, ಆ ಹೊಸ ಟೀ ಶರ್ಟ್ ಹಾಕ್ಕೊಂಡು, ಎಲ್ಲ ಮಖಕ್ಕೆಲ್ಲ ಪೌಡ್ರ್ ಹಾಕ್ಕೊಂಡು, ತಲೆ ಬಾಚ್ಕೊಂಡು ಮಲಿಕೇಳುವಂಥದ್ದು ಒಂದು ನಾಟಕ. ಅಯ್ಯೋ, ಆ ನಾಟಕ ತಿರ್ಗಾ ಹೊರಗಡೆ ಬಂದ್ಬಿಟ್ಟು ಆ ಮೀಡಿಯಾದಲ್ಲಿ ಫೋನಲ್ಲಿ ಅಮಿತ್ ಶಾಜಿ ಬೋಲೋಜಿ ಇದರ ರೈತ ಸಮಸ್ಯೆ ಬಗೆಹರಿಸ್ತಾ ಇದ್ದಾರೆ ಇಲ್ಲಿ ನಾವು ಅಂತ ಹೇಳುವಂಥ ಒಂದು ತುಣುಕು. ಅದನ್ನು ನಿಮ್ಮ ಯತ್ನಾಳೆ ಹೇಳ್ಬಿಟ್ನಲ್ಲ, ಎಲ್ಲ ದೋಂಜಿ ಫೆಲೋ. ಅವನಿಗೆ ಫೋನ್ ಮಾಡಿದ್ದೆ ಅವನು ಯಾರೋ ಪ್ರೀತಮ್ ಗೌಡ, ಅಮಿತ್ ಶಾ ಅಲ್ಲ ಅಂತ. ನೋಡಿ, ಈ ಥರ ನಾಟಕ ಆಡ್ಕೊಂಡು ಬೆಂಗಳೂರಲ್ಲಿ ಇವರು BJPಯವ್ರಿಗೂ ರೈತರಿಗೂ ಏನ್ರಿ ಸಂಬಂಧ? ರೈತರು ವಿರೋಧಿಗಳು 4 ವರ್ಷದ ನಿರಂತರವಾಗಿ ಆ ಡೆಲ್ಲಿ ಬಾರ್ಡ್ರಲ್ಲಿ ಸ್ಟ್ರೈಕ್ ಮಾಡ್ತಾವ್ರೆ ನಿಮ್ಮ ಹೊಸ ಕಾಯ್ದೆಗಳ ವಿರುದ್ಧ. ನೀವು ಯಡಿಯೂರಪ್ಪನವ್ರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಇದಕ್ಕೆ ಗೋಲಿಬಾರ್ ಮಾಡಿ ಚೀಫ್ ಮಿನಿಸ್ಟರ್ ಆಗಿ 2 ದಿವಸಕ್ಕೆ ಗೋಲಿಬಾರ್ ಮಾಡಿ 4 ಜನ ಸಾಯಿಸ್ಬಿಟ್ರ. ರೈತರ ಬಗ್ಗೆ ನಿಮಗೆ ಕಾಳಜಿ ಇದೆ. ಸಿದ್ದರಾಮಯ್ಯವ್ರಿಗಿರುವಂಥ ಕಾಳಜಿ ಅದರಲ್ಲಿ 1% ನಿಮಗಿಲ್ಲ ರೀ ಕಾಳಜಿ. ನೀವು ಹೇಳ್ತೀರ. ಆದರೂ ನಾವು ಅವರಿಗೆ ಸಂತೋಷಪಡಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಅವರಿಗೆ ಬೆಂಬಲ ಬೆಲೆಯನ್ನು 3,300 ರೂಪಾಯಿಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದೀವಿ. ಅವ್ರು ಇನ್ನೂ ಬೇರೆ ಏನು ಸಮಸ್ಯೆಗಳಿದ್ರು ಬಗೆಹರಿಸುವಂಥದ್ದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕಟಿಬದ್ಧವಾಗಿರುತ್ತೆ. ನಾವು ಕಮಿಟ್ಮೆಂಟು ನಮ್ಮದು ಇರುತ್ತೆ, ಅದು ನಾವು ಮಾಡೇ ಮಾಡ್ತೀವಿ. ರೈತರು ಯಾವ ಕಾರಣಕ್ಕೂ ಇವ್ರನ್ನ ಯಾರನ್ನೂ BJPಯವ್ರನ್ನ ಹತ್ರ ಸೇರಿಸ್ಬೇಡಿ. ಮನೆ ಹಾಳು ಮಾಡಿಬಿಡ್ತಾರೆ, ಬೆಂಕಿ ಹಚ್ಚಿಬಿಡ್ತಾರೆ, ನಿಮ್ಮಲ್ಲೇ ಒಳಕೊಡ್ತಾರೋ ಅಂತ ಕೆಲಸವನ್ನು ಮಾಡಿಬಿಡ್ತಾರೆ. ಹತ್ರನೇ ಸೇರಿಸ್ಬೇಡಿ. ಥ್ಯಾಂಕ್ ಯು ಸರ್.